ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನೇನು ಮಾಡ್ಬೇಕಂತೇನೆಂದರೆ, ಬೈಕ್ ತೊಗೊಂಡು ಆಲ್ಮೋಸ್ಟ್ 1 ಇಯರ್ ಮೇಲಾಯಿತು. ಫುಲ್ ರಿವ್ಯೂ ಮಾಡಿದ್ದಿಲ್ಲ. ನಾನು ಫಸ್ಟ್ 1 ತಿಂಗಳಾದಾಗನೇ ಫಸ್ಟ್ ರಿವ್ಯೂ ಮಾಡಿದ್ದೆ. ಬಟ್ ಅದಾದಮೇಲೆ ಎಕ್ಸ್ಪೀರಿಯನ್ಸ್ ರಿವ್ಯೂ ಮಾಡಿದ್ದಿಲ್ಲ. ಸೊ ಅದಕ್ಕೆ ಏನು ಮಾಡೀನಿ, ಇವತ್ತು ಫುಲ್ ಲೆಂತ್ ವಿಡಿಯೋ ಮಾಡೋಣ ಅಂತಲೇ ಬಂದೀನಿ. ಸೊ ನನಗೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬ ಪಕ್ಕಾ ಮೇಸ್ತ್ರಿ ಇದ್ದಂಗೆ ಅದಾನ. ಇಲ್ಲಿ ತೋರಿಸ್ತೀನಿ ಯಾರು ಅಂಥೇಳಿ. ಇಲ್ಲದ ನೋಡ್ರಿ ಇವನೇ. ಯಾಕೋ ಏನಾತ? ಬೈ ಸ್ವಲ್ಪ ಗಾಡಿ ಏನೇನ ಸ್ವಲ್ಪ ಬಿಚ್ಚಿ ಹೇಳ್ಬಾ ಇದೆಯಲ್ಲ. ಈ ಗಾಡಿ ಬಿಚ್ಚಿ ಹೇಳ್ಬೇಕು ಏನು? ಈ ಗಾಡಿ ಬಗ್ಗೆ ಹೇಳ್ಬೇಕು. ಗಾಡಿನ ಬಿಚ್ಚಿ ಇಟ್ಬಿಡು. 12,50,000 ಕೊಟ್ಟೆನ್ ತಿಕ್ಕು ಈ ಗಾಡಿ ಕೊಡಿಸ್ತೀನಿ ನಾನು ನಿನಗೆ. ಇದ್ರನ್ನ ಏನೇನೈತೆ ಅನ್ನೋದು ಹೇಳ್ತೀನಿ. ಇದು ಇನ್ಲೈನ್ 4 ಸಿಲಿಂಡರ್ ಗಾಡಿ. ಸೊ ಇದ್ರ ಇಂಜನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ 94 BHP ಐತಿ ಮತ್ತು 63 Nm ಟಾರ್ಕ್ ಐತಿ. ಇಲ್ಲಿ ಬಾ, ಇಲ್ಲಿ ನೀನು ಮುಂದೆ ಬಾ. ಇದು ಡಬಲ್ ಡಿಸ್ಕ್ ಬರ್ತಾವೆ, ಈ ಕಡೆ ಒಂದು ಆ ಕಡೆ ಒಂದು. ಯಾಕಂತಂದ್ರೆ ಈ ಗಾಡಿ ಸ್ಪೋರ್ಟ್ಸ್ ಇರೋ ರೀಸನ್ಗೆ ಸೊ ನಮಗೆ ಜಾಸ್ತಿ ಏನು ಬೇಕಾಕೈತಿ ಅಂತಂದ್ರೆ ಫ್ರಂಟ್ ಬ್ರೇಕಿಂಗ್ ಜಾಸ್ತಿ ಇರೋ ರೀಸನ್ ಸಂಬಂಧ 2 ಕಡೆ ಡಿಸ್ಕ್ ಕೊಡ್ತಾನೆ. ಬೈಟ್ ಪವರ್ ಜಾಸ್ತಿ ಇರಲಿ ಅಂತ ಅನ್ನೋದಕ್ಕೆ. ಮತ್ತು ಇದ್ರ ಡಿಸ್ಕ್ ಸೈಜ್ ಎಷ್ಟು ಐತಿ ಅಂತಂದ್ರೆ 310 mm ಐತಿ. ಫ್ರಂಟ್ ವೀಲ್ ಸೈಜ್ ಏನೈತಿ ಅಂತಂದ್ರೆ 120 mm ಐತಿ. ಮತ್ತು ಇದ್ರದ್ದು ನೀ ಕೇಳ್ತಿರ್ಬೇಕು ಇದ್ರದ್ದು ರಿಮ್ ಸೈಜ್ ಏನಪ್ಪ ಅಂಥೇಳಿ. 17 ಇಂಚ್ ರಿಮ್ ಕೊಟ್ಟಾನ ಇದಕ್ಕೆ. ಮತ್ತು ಇಲ್ಲಿ ನೋಡ್ಬಾ, ಇಲ್ಲಿ ಹೆಡ್ಲೈಟ್ ತೋರಿಸ್ತೀನಿ. LED ಹೆಡ್ಲ್ಯಾಂಪ್ ಅದಾವು, ಒಂದು ಲೋ ಬೀಮಿಗೆ ಒಂದು ಹೈ ಬೀಮಿಗೆ. ಇಂಡಿಕೇಟ್ರ್ 2 ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಿನಗೆ. ಗಾಡಿ ಚಾಲು ಮಾಡಿದ್ರೆ ಇಂಡಿಕೇಟ್ರ್ 2 ಆಟೋಮೆಟಿಕ್ ಹತ್ತೇ ಇರ್ತಾವೆ. ಯಾಕಂತಂದ್ರೆ ಈ BS6 ನಾರ್ಮ್ಸ್ ಪ್ರಕಾರ ಹೆಂಗೈತಿ ಅಂತಂದ್ರೆ ವಿಸಿಬಲ್ ಇರಬೇಕು ನಿನ್ನ ಗಾಡಿ ಯಾವತ್ತು, ಡೇ ಆಗಲಿ ನೈಟ್ ಆಗಲಿ ಅಂತ ಅನ್ನೋ ರೀಸನ್ಗೆ ಇದನ್ನು ಕೊಟ್ಟಾನ. ಮತ್ತು ಏನು ಹೇಳಬೇಕು ಅಂತಂದ್ರೆ ಇದ್ರ ಸೀಟ್ ಬಗ್ಗೆ ಹೇಳ್ಬೇಕು ನಿನಗೆ. ನನ್ನ ಹೈಟ್ ಐತಿ ಎಷ್ಟು ಅಂತಂದ್ರೆ 5.5. ಸೊ ನೋಡಿಲ್ಲಿ ಆರಾಮಾಗಿ ನನಗೆ ಕಾಲು ಹತ್ತಾವು, ಹೌದಾ? ಸೊ ಇದೇ ರೀಸನ್ಗೆ ನಾನು CBR ಚೂಸ್ ಮಾಡ್ತೀನಿ. ಈಗ ನೋಡ್ರಿ 5.4 5.3 ಇದ್ದವರು ಗಾಡಿ ಹೊಡಿಬೋದು. ಮತ್ತು ಇನ್ನೊಂದೇನು, ಗಾಡಿ ಒನ್ ಟೈಮ್ ಎದ್ದು ಸೀದಾ ಆಯ್ತು ಅನ್ಕೋರಿ, ನೀವು ಹೆಂಗಿದ್ರು ಆರಾಮಾಗಿ ಗಾಡಿ ಹ್ಯಾಂಡಲ್ ಮಾಡ್ಬೋದು ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರ. ಜಾಸ್ತಿ ವೇಟ್ ಅನ್ಸೋದಿಲ್ಲ, ಯಾಕಂದ್ರೆ ಟೈರ್ನು ಆಲ್ಮೋಸ್ಟ್ ಭಾಳ ಆಗ್ಲೈತಲ್ಲ ಇದು. ಮತ್ತು ಇನ್ನೊಂದು ಏನಂತಂದ್ರೆ ಹಿಂದಿನ ಟೈರ್ ಸೈಜ್ ಬಗ್ಗೆ ಮಾತಾಡ್ಬೇಕಂತಂದ್ರೆ 180 ಸೆಕ್ಷನ್ ಟೈರ್ ಕೊಟ್ಟಾನ ಇದಕ್ಕೆ. ಮತ್ತು ಹಿಂದೆ ಡಿಸ್ಕ್ ಕೊಟ್ಟಾನ. ಡಿಸ್ಕಿನ ಸೈಜ್ ಏನೈತಿ ಅಂತಂದ್ರೆ 240 mm ಡಿಸ್ಕ್ ಕೊಟ್ಟಾನ. ಹಿಂದೂ ABS ಐತಿ. ಡುವಲ್ ಚಾನಲ್ ABS ಕೊಡ್ತಾನೆ ಇದಕ್ಕೆ. ಮತ್ತು ನೇಸಿನ್ ಕಂಪ್ನಿದ ಡಿಸ್ಕ್ ಕ್ಯಾಲಿಪರ್ ಅದಾವ ಇದಕ್ಕೆ. ಸೊ ಆಲ್ಮೋಸ್ಟ್ ಹೋಂಡಾ ಕಂಪ್ನಿ ಎಲ್ಲ ಗಾಡಿ ಒಳಗೆ ನೇಸಿನ್ ಕಂಪ್ನಿದ ಬ್ರೇಕ್ ಕೊಡ್ತಾನೆ. ಕೆಲವೊಂದು ಹೈ ಎಂಡ್ ಅಂದ್ರೆ ಮೋಸ್ಟ್ಲಿ ಫೈರ್ ಬ್ಲೇಡ್ RRR ಮತ್ತು ಫೈರ್ ಬ್ಲೇಡ್ SP ವರ್ಷನ್ಸ್ ಏನದಾವಲ್ಲ ಅದಕ್ಕಷ್ಟೇ ಬ್ರೆಂಬೋ ಬ್ರೇಕ್ಸ್ ಕೊಡ್ತಾನೆ ಅನ್ನಿಸ್ತೈತಿ. ಮತ್ತು ಗೋಲ್ಡ್ ವಿಂಗೂ ಕೊಡ್ಬೋದು. ಮತ್ತು ಬಾರೋ ಇಲ್ಲೊಂದು ತೋರಿಸ್ತೀನಿ ಜಾದು. ಇದು ಏನಂತಂದ್ರೆ ಎಕ್ರಾಪೋಯಿಕ್ ಎಕ್ಸಾಸ್ಟ್. ಇದಕ್ಕೆ ಎದಕ್ಕೆ ಹಾಕ್ಬೋದು ಅಂತ ಅನ್ನೋದು ಹೇಳ್ತೀನಿ ನಿಮಗೆ. ಬೇರೆ ಎಕ್ಸಾಸ್ಟ್ ಈ ಗಾಡಿಗೆ ಹಾಕೋದಂತ ಏನಾಕೈತಿ ಅಂತಂದ್ರೆ ಅದ್ರದ್ದು ಪವರ್ ಒಂದು ಸ್ವಲ್ಪ ಇದಕ್ಕೆ ಮ್ಯಾಚ್ ಆಗುವಂಗೆ ಟ್ಯೂನಿಂಗ್ ಇಲ್ಲ. ಸೊ ಇದು ಅಫಿಷಿಯಲ್ ಕಂಪ್ನಿ ಅವರೇ. ಫಾರ್ ಎಕ್ಸಾಂಪಲ್ ನೀ US UK ಒಳಗೆ ಏನಾರ ಗಾಡಿ ತೊಗೊಳಕ್ತಿದ್ದೆ ಅಂದ್ರೆ ಅವ್ರು ಏನು ಮಾಡ್ತಾರಂತಂದ್ರೆ ನೀನು ಎಕ್ಸಾಸ್ಟ್ ಬೇಕೇನ್ರಿ ಅಂತೇಳಿ ಅವರೇ ಕೇಳ್ತಾರೆ ಕಕ್ಕ. ಕೇಳಿದ್ಮೇಲೆ ಇಂಡಿಯಾ ಒಳಗೆ ನಂದೊಂದು ಕ್ವಶನ್ ಏನಪ್ಪಾ ಅಂದ್ರೆ, ಇಂಡಿಯಾ ಒಳಗೆ ಆ ಥರ ಆಪ್ಷನ್ ಏನು ಕೊಡಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಭಾಳ ಸ್ಟ್ರಿಕ್ಟ್ ಅದಾವೆ. US ಅಷ್ಟು ಹೇಳ್ಕೊಳಂಗಿಲ್ಲ. ಫಾರ್ ಎಕ್ಸಾಂಪಲ್ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ಯಾರಲ್ಲ, ಅವನ್ನ ಬ್ರೇಕ್ ಮಾಡಿದ್ರೆ ಮಾತ್ರ ಒಟ್ಟ ಬಿಡಲ್ಲ ಅವರು. ಇಲ್ಲಿ ಹಂಗಿಲ್ಲ, ರೂಲ್ಸ್ ಭಾಳ ಅದಾವೆ. ಸ್ವಲ್ಪ ಮಂದಿ ಬ್ರೇಕ್ ಮಾಡಿಬಿಡ್ತಾರೆ ನಮ್ಮಂಥವ್ರನ್ನ ಹಿಡ್ಕೊಂಡೆ. ಈ ನೋಡ್ರಿ, ಎಕ್ಸಾಸ್ಟ್ ಹಾಕ್ಸ್ಬಾರ್ದು ಅಂತ ಅನ್ನೋದು ಐತಿ ರೂಲ್. ಇದು ಹಾಕ್ಸಿದಿಂತ್ರ ಮತ್ತು ಇನ್ನೊಂದು ಏನಂದ್ರೆ ಇಂಜನ್ ಆಟೋ ಟ್ಯೂನ್ ಆಕೈತೆ ಎಕ್ರಾಪೋಯಿಕ್ ಎಕ್ಸಾಸ್ಟಿಗೆ ಅಷ್ಟೇ. ಬೇರೆ ಯಾವ್ದಾರ ನೀನು ಏನಾರ ಎಕ್ಸಾಸ್ಟ್ ಹಾಕ್ಸಿದೆ ಅಂತಂದ್ರೆ ಓಡಿಸ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೆ ಸ್ವಲ್ಪ ಟ್ಯೂನಿಂಗ್ ಮಾಡಬೇಕಾಗ್ತೈತಿ. ಯಾಕಂದ್ರೆ ಫ್ಲೋ ಏನೈತಲ್ಲ ಅದ್ರದ್ದು ಜಾಸ್ತಿ ಐತಿ. ಎಕ್ಸಾಸ್ಟ್ದು ಏನು ಔಟ್ ಫ್ಲೋ ಏನು ಬರ್ತೈತಲ್ಲ ಅದು ಸ್ವಲ್ಪ ಜಾಸ್ತಿ ಐತಿ. ಆಮೇಲೆ ಎಕ್ಸಾಸ್ಟ್ ಹಾಕೋದ್ರಿಂದ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಏರ್ ಫ್ಲೋ ಇಂಜಿನಿಂದ ಡೈರೆಕ್ಟ್ ಬರ್ತೈತಲ್ಲ. ಸೊ ಗಾಡಿ ಒಂಥರ ಸ್ವಲ್ಪ ಸ್ಮೂತ್ ಅನಿಸ್ತೈತಿ. ಆಮೇಲೆ ನಮ್ಗೊಂದು 5 ರಿಂದ 6 kg ವೇಟ್ ಕಡಿಮೆ ಆಗ್ತೈತಿ. ವೇಟ್ ಒಂದು ಕಡಿಮೆ ಆಗ್ತೈತಿ. ಮತ್ತು ಇದು ಇದ್ರದ್ದು ಫ್ರೇಮ್ ಸ್ಲೈಡರ್. ಇದನ್ನ ಎದಕ್ಕೆ ಹಾಕ್ಸ್ಬೇಕು ಅಂತಂದ್ರೆ ಬೈ ಚಾನ್ಸ್ ಗಾಡಿ ನಿತ್ತಾಗ ಬಿತ್ತು, ಇಲ್ಲಾಂದ್ರೆ ಓಡಿಸೋ ಟೈಮ್ನಾಗ ಬಿತ್ತು ಅಂತಂದ್ರೆ ಮೇನ್ ನಿಮ್ಗೆ ಇಂಜನ್ ಇಲ್ಲಾಂದ್ರೆ ನಿಮ್ಮ ತೊಡಿ ಪ್ರೊಟೆಕ್ಟ್ ಮಾಡಕ್ಕಂತೇಳಿ ಇದನ್ನ ಫ್ರೇಮ್ ಸ್ಲೈಡರ್ಸ್ ಅಂತಾರೆ. ಅದನ್ನು ಹಾಕ್ಸಿರ್ತೀವಿ. ಈಗ ಇಲ್ಲಿ ಈ ಕಡೆ ಬಾ. ಇದ್ರದ್ದು ಟ್ಯಾಂಕ್ ಕೆಪಾಸಿಟಿ ಎಷ್ಟು ಇರ್ಬೋದು ಹೇಳಿ ನೀ ಅಂದಾಜು ನೋಡೋಣ. 14 ಲೀಟ್ರ್? 14 ಅಲ್ಲ, 16 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ. ಮೈಲೇಜ್ ಎಷ್ಟು ಈ ಗಾಡಿ ಕೊಡ್ತೈತಿ ಅಂತಂದ್ರೆ ಮಿನಿಮಮ್ ಸಿಟಿ ಒಳಗೆ 20 ರಿಂದ 24 ಅಂತೂ ಕೊಡ್ತೈತಿ. ಸಿಟಿ ಒಳಗೆ ಈ ಗಾಡಿ 20 ರಿಂದ 24 ಮೈಲೇಜ್ ಕೊಡ್ತೈತಿ.
ನಾನು ನಮ್ಮ ಊರು ಬಿಜಾಪುರ ಅಲ್ಲಿ ಹೋಗೋ ಟೈಮ್ನಾಗ ನನಗೆ 34 ಕೊಟ್ಟೈತಿ, ಯಾರೂ ನಂಬಂಗಿಲ್ಲ ಇದನ್ನ. ನಾ ಲಾಸ್ಟ್ ಒಂದು ವಿಡಿಯೋದಾಗೂ ಹಾಕಿದ್ದೆ ಇವಂದ ಬೈಕಿಂದ ಅದು ಮೈಲೇಜ್ 34 ತೋರ್ಸಾವಂತಿತ್ತು. ಆ ವಿಡಿಯೋ ಇನ್ನೊಂದ್ಸಲ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ಈ ವಿಡಿಯೋ ಒಳಗೆ ನೋಡ್ರಿ. ಹಾಂ, ಮತ್ತು ಇದಕ್ಕೆ ಬಾ ಇಲ್ಲಿ ತೋರಿಸ್ತೀನಿ. ಇದು ಇದ್ರದ್ದು ಮೀಟ್ರ್ ಕನ್ಸೋಲ್. ನಾವು ಇದಕ್ಕೆ ಕಾಕ್ಪಿಟ್ನು ಅನ್ಬೋದು. ಇಲ್ಲಿ ನೋಡಿಲಿ ತೋರಿಸ್ತೀನಿ ನಿನಗೆ. ನೋಡಿಲಿ ಚಾವಿ ಆನ್ ಮಾಡೋಣ, ಹೊಂಡಾ ಅಂತ ಬರ್ತೈತಿ. ಇದನ್ನು ನಾವು ಮೀಟ್ರ್ ಇಲ್ಲೇನು ಇದು ಏನು ಹಿಂಗೊಂದು ಡಾಗಲ್ ಬಟನ್ ಐತಿ ನೋಡಿಲಿ ಇಲ್ಲಿ. ಸೊ ಈ ಬಟನ್ ನಾವು ಏನ್ರ ಹಿಂಗೆ ಪ್ರೆಸ್ ಮಾಡ್ಕೊಂಡಿವಿ ಅಂತಂದ್ರೆ ಅದು ನಮಗೆ ತೋರಿಸ್ತೈತಿ. ಸೆಟ್ಟಿಂಗ್ಸ್ ಅದಾವು, ನಾವು ಎಲ್ಲಿ ಏನು ಬೇಕು ಅದು ಅಂಥೇಳಿ ನಾವು ನೋಡಿಕೊಂಡು ನಾವು ಮೀಟ್ರ್ ಬೇಕಂದ್ರೆ ಮೀಟ್ರ್ ಈಗ ಹಿಂಗೆ ಐತಲ್ಲ, ನಾ ಇದನ್ನು ಬೇರೆನೂ ಚೇಂಜ್ ಮಾಡ್ಕೋಬೋದು. ಡಿಸ್ಪ್ಲೇ ಸೆಟ್ಟಿಂಗ್ನಾಗ ಬರ್ತೈತಿ. ಸೊ ಅವೆಲ್ಲ ಒಂದು ಸ್ವಲ್ಪ ಫೀಚರ್ಸ್ಗಳು ಕೊಟ್ಟಾನ. ಮತ್ತು ಇನ್ನೊಂದು ಏನಂತಂದ್ರೆ ಇದು ಸ್ವಲ್ಪ ರಾನೇ ಅನ್ಬೋದು. ಇದಕ್ಕೆ ಟ್ರ್ಯಾಕ್ಷನ್ ಕಂಟ್ರೋಲ ABS ಬಿಟ್ರೆ ಏನೂ ಇಲ್ಲ ಇದ್ರನ್ಯಾಗ. ರೈಡಿಂಗ್ ಮೋಡ್ಸ್ ಆಗಲಿ ಬೇರೆ ಏನೇನೂ ಇಲ್ಲ. ಈ ಗಾಡಿ ಯಾಕೆ ತೊಗೋಬೇಕಂತಂದ್ರೆ ಹೋಂಡಾ ರಿಫೈನ್ಮೆಂಟ್ ಮತ್ತು ಮೇನ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಹುಡುಗರಿಗೆ ಏನು ಇಂಪಾರ್ಟೆಂಟ್ ಅಂತಂದ್ರೆ ಸರ್ವಿಸ್ ಮತ್ತು ಮೇಂಟೆನೆನ್ಸ್. ಆಮೇಲೆ ನಂಗೆ ಇನ್ನೊಂದು ಕ್ವಶನ್ ಏನಪ್ಪ ಅಂದ್ರೆ, ಈಗ ಸ್ವಲ್ಪ ಜನಕ್ಕೆ ಟ್ರಾಕ್ಷನ್ ಕಂಟ್ರೋಲ್ ಅಂದ್ರೆ ಈ ಗಾಡಿ ಒಳಗೆ ಇರ್ತೈತಿ, ಬಟ್ ಅದಂದ್ರೆ ಏನಂತಾನೆ ಗೊತ್ತಿರಂಗಿಲ್ಲ. ಅದು ಟ್ರ್ಯಾಕ್ಷನ್ ಕಂಟ್ರೋಲ್ ಅನ್ನೋದು ಏನನ್ನೋದು ಹೇಳ್ತೀನಿ ನಿನಗೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಮೇನ್ಲಿ ಎಲ್ಲಿ ವರ್ಕ್ ಆಕೈತಿ ಅಂತಂದ್ರೆ ನಿನ್ನ ಕ್ಲಚ್ ಪ್ಲೇಟ್ ಮೇಲೆ ವರ್ಕ್ ಆಗ್ತೈತಿ. ಸೊ ಅದು ಹೆಂಗೆ ಮಾಡ್ತೈತಿ ಅಂತಂದ್ರೆ ನಿಂದು ಫ್ರಂಟ್ ವೀಲ್ ಬ್ಯಾಕ್ ವೀಲ್ ಅಂದ್ರೆ ಅದ್ರದ್ದು ಒಂದು ರೀಡಿಂಗ್ ಹೋಗಿರ್ತೈತಿ. ಫಾರ್ ಎಕ್ಸಾಂಪಲ್ ನೀ 100 ಸ್ಪೀಡ್ ಹೊಂಟಿ ಅಂತಂದ್ರೆ 2 ಸ್ಪೀಡ್ 100 ಇರ್ತೈತಿ. ನಿಂದು ಏನರ ಹಿಂದಿಂದ ವೀಲ್ ಸ್ವಲ್ಪ ನೀ ಥ್ರಾಟಲ್ ರೈಸ್ ಮಾಡಿದಾಗ ಸ್ಲಿಪ್ ಆಗಿ 110 ಸ್ಪೀಡಿಗೆ ಬಂತು ಅಂದ್ರೆ ಅದೇನು ಮಾಡ್ತೈತಿ ಬೈ, ಹಿಂಗೆಲ್ಲ ಹಿಂದಿನ ಗಾಲಿ ಸ್ಲಿಪ್ ಆಗತೈತಿ, ಸ್ವಲ್ಪ ತಡಿ ಅಂತೇಳಿ ಇಂಜನ್ಗೆ ECUಗೆ ಒಂದು ಸಿಗ್ನಲ್ ಕಳಿಸ್ತದೆ. ಆ ಸಿಗ್ನಲ್ ಕಳ್ಸನ್ ಏನಾಕೈತಿ ಅಂತಂದ್ರೆ ಅದು ಪವರ್ ಡೆಲಿವರಿ ಮಾಡೋದು ಕಡಿಮೆ ಹಾಕದು. ಸೊ ಅದರದಿಂತ್ರ ಏನಾಕೈತಿ ಅಂತಂದ್ರೆ ನಿನ್ನ ಗಾಡಿ ಸ್ಲಿಪ್ ಆಗೋದು ನಿತ್ತು ಸ್ವಲ್ಪ, ಯಾಕಂದ್ರೆ ಆ ಟೈಮ್ನಾಗ ಪವರ್ ಡೌನ್ ಆಗ್ತೈತಿ. ಮತ್ತು ಆಮೇಲೆ ನೀ ಥ್ರಾಟಲ್ ರೈಸ್ ಮಾಡಿದೆ ಅಂತಂದ್ರೆ 2 ವೀಲದ್ದು ಸ್ಪೀಡ್ ಮ್ಯಾಚ್ ಆಯಿತು ಅಂತಂದ್ರೆ ಮತ್ತೆ ಪವರ್ ಡೆಲಿವರಿ ಕೊಡ್ತದೆ ಅವಾಗ. ಸೊ ಇದು ಟ್ರ್ಯಾಕ್ಷನ್ ಕಂಟ್ರೋಲ್ದು ಹೆಲ್ಪ್. ಮತ್ತು ಈಗೀಗ ಹೆಂಗೆ ಮಾಡ್ತಾರಂತಂದ್ರೆ ಇಲ್ಲಿ ನೋಡು, ಇಲ್ಲಿ ಇಲ್ಲಿ ಹೇಳ್ತೀನಿ. ಇದು ಟ್ರ್ಯಾಕ್ಷನ್ ಕಂಟ್ರೋಲ್ದು ಬಟನ್ ಐತಿ. ನೀನು ಭಾಳೊತ್ತನ ಹಿಂಗೆ ಹಿಡಿದು ಪ್ರೆಸ್ ಮಾಡಿದೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಆಯ್ತು. ಇಲ್ಲಿ ಕಾಣಿಸ್ತೈತಿ ನೋಡ್ರಿ ನಿಮ್ಗೆ, ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಆಯ್ತು. ಈಗ ಅದನ್ನು ಆನ್ ಮಾಡಿ ತೋರಿಸ್ತೀನಿ ನೋಡು. ಮತ್ತೊಂದು 5 ಸೆಕೆಂಡ್ ಇದನ್ನು ಹೋಲ್ಡ್ ಮಾಡಿದೆ ಅಂತಂದ್ರೆ ಇದು ಆಫ್ ಆಕೈತಿ. ಸೊ ಇದಕ್ಕೆ ಏನಾಕೈತಿ ಅಂತಂದ್ರೆ ಆನ್ ಆಫ್ ಮಾಡೋಕೆ ಅಷ್ಟೇ ಸೆಟ್ಟಿಂಗ್ ಕೊಟ್ಟಾನ. ಆಫ್ ಯಾವಾಗ ಮಾಡ್ಬೋದು ಅಂತಂದ್ರೆ ಬೈ ಚಾನ್ಸ್ ನೀವು ಏನರ ಸ್ವಲ್ಪ ಎಲ್ಲರ ಸ್ಟಂಟ್ ಮಾಡಕ್ಕೆ ಹೊಂಟಿರಿ, ಇಲ್ಲ ವೀಲಿ ಹೊಡಿಬೇಕನ್ನಾಗತ್ತೀರಿ ಅಂತಂದ್ರೆ ಅವಾಗ ಆಫ್ ಮಾಡ್ಕೊಂಡು ಹೊಡಿರಿ. ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಇಟ್ಟು ವೀಲಿ ಹೊಡೆದ್ರಿ ಅಂತಂದ್ರೆ ಕ್ಲಚ್ ಪ್ಲೇಟ್ ಹಾರಿ ಹೋಗ್ತೈತಿ. ಸೊ ನೀವೇನರ ವೀಲಿ ಮಾಡೋದು ಇಲ್ಲ ಅಂದ್ರೆ ಬರ್ನೌಟ್ ಮಾಡೋದು ಸ್ಟಂಟ್ ಮಾಡೋದು ಅದು ಮಾಡಾಕ್ತಿದ್ರೆ ಅಂದ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಇಟ್ಕೊಂಡು ಮಾಡ್ರಿ. ಗಾಡಿ ಅವಾಗ ರಾ ಮೋಡ್ನಾಗ ಬಂದ್ಬಿಡ್ತದೆ. ಫ್ರಂಟ್ ವೀಲ್ ಬ್ಯಾಕ್ ವೀಲಿಗೆ ಕನೆಕ್ಷನ್ ಅಂದ್ರೆ ಅದು ECU ಥ್ರೂ ಏನು ಅದು ಮ್ಯಾಪಿಂಗ್ ಇರ್ತೈತಲ್ಲ ಅದು ಎಲ್ಲ ಸ್ವಲ್ಪ ಕೋಡಿಂಗ್ ಪ್ರಕಾರ ಅದು ಏನೇನೋ ಇರ್ತಾವೆ. ಸೊ ಅದು ಎಲ್ಲ ಫ್ರೀ ಮಾಡಿಕೊಡ್ತೈತಿ ನಿಮಗೆ. ಅವಾಗ ರಾ ಮಷಿನ್ ಸಿಗ್ತೈತಿ, ಆರಾಮಾಗಿ ಓಡಿಸ್ಬೋದು. ಇದು ಇದ್ರದ್ದು ರಿವ್ಯೂ. ಮತ್ತು ಇನ್ನೊಂದು ಹೇಳ್ಬೇಕು, ನೀವು ಅಂತೀರಿ CBR 650 ಹಿಂದಿನ ಸೀಟ್ ಹೆಂಗಾಯ್ತು ಅಂಥೇಳಿ. ಓಡಿಸ್ಬೋದು. ಈಗ ಒಂದು 100 ಇಲ್ಲ 200 ಕಿಲೋಮೀಟ್ರ್ ನೀ ಏನರ ರೈಡಿಗೆ ಹೊಂಟಿ ಅಂತಂದ್ರೆ ಓಡಿಸ್ಬೋದು. ಮತ್ತು ಬಿಟ್ರೆ ನೀ ಭಾಳ ಲಾಂಗ್ ರೈಡ್ ಹೊಂಟಿ ಅಂತಂದ್ರೆ ಆಗಂಗಿಲ್ಲ, ಕುಂದ್ರಾಕ್ ಬರೋಂಗಿಲ್ಲ. ಮುಕ್ಕುಳಿ ಮಾತ್ರ ಕಂಡಾಪಟ್ಟಿ ಉರಿತೈತಿ ಇದಕ್ಕೆ. ಸ್ವಲ್ಪ ನೀ ಹಿಂಗೆ ಜಾಗ ಬಿಟ್ಟು ಆ್ಯಕ್ಚುಲ್ ರೈಡಿಂಗ್ ಪೊಸಿಷನ್ ಇದೆ. ಇಲ್ಲಿ ನೋಡು, ಇಲ್ಲಿಗೆ ಒಂದು ಹಿಂಗೆ ಮುಷ್ಟಿ ಮಾಡಿ ನಿಮ್ಮ ಬಾಡಿಗೆ ಮತ್ತು ಟ್ಯಾಂಕಿಗೆ ಇಷ್ಟು ಗ್ಯಾಪ್ ಇರಬೇಕು. ಇದಕ್ಕೆ ಏನಾಕೈತಿ ಅಂತಂದ್ರೆ ನಿನ್ನ ತೊಡಿಲೇ ನೀನು ಗಾಡಿ ಹಿಡಿಬೋದು ಆರಾಮಾಗಿ ಟೈಟಾಗಿ. ಮತ್ತು ಫಾರ್ ಎಕ್ಸಾಂಪಲ್ ಈ ಕಡೆ ಹಿಂಗೆ ಲೀನ್ ಮಾಡಾಕತ್ತಿದ್ದಿ, ಏನೇ ಮಾಡಾಕತ್ತಿದ್ದೆ ಅಂತಂದ್ರೂ ಗ್ರಿಪ್ ಸಿಗ್ತೈತಿ. ನೀ ಹಿಂಗೆ ಪೂರಾ ಹತ್ಕೊಂಡು ಕೂತಿದ್ದೆ ಅಂತಿಕೋ, ಸಟ್ನ ಬ್ರೇಕ್ ಹೊಡೆದೆ ಅಂದ್ರೆ ನಿನಗೆ ಪಕ್ಕಾ ಬಡಿತೈತಿ. 3 ಕೋಟಿ ರೂಪಾಯಿ ಸ್ಪಾಟ್ನಾಗೆ ಖಾಲಿ. ಸೊ ಆಮೇಲೆ ಬೈಕ್ನು ಸ್ಪೀಡ್ ಹೋಗೋ ಮುಂದೆ ಭಾಳ ವೈಬ್ರೇಟ್ ಆಗ್ತಾವಲ್ಲ, ಅದು ವೈಬ್ರೇಷನ್ನಿಗೆ ಒಂಥರ ಜುಮ್ ಅನ್ನಕ್ಕೆ ಚಾಲು ಆಕೈತೆ. ರೈಡಿಂಗ್ ರೂಲೇ ಐತಿ, ನಿಮ್ಮ ಟ್ಯಾಂಕ್ ಬಿಟ್ಟು ಅಟ್ಲೀಸ್ಟ್ ಒಂದು ಮುಟ್ಟಿ ಅಷ್ಟು ನೀವು ಸ್ವಲ್ಪ ದೂರ ಇರಬೇಕು. ಅಂದ್ರೆ ನಿಮ್ಮ ಬಾಡಿ ಪಾರ್ಟ್ ಅಷ್ಟು ದೂರ ಇದ್ರೆ ಸೇಫಾಗಿ ರೈಡ್ ಮಾಡ್ಬೋದು. ಮತ್ತೇನ್ರಿ ಕಕ್ಕ, ಏನ್ರಿ ನಿನ್ಗೆ ಇನ್ಫಾರ್ಮೇಶನ್ ಬೇಕಿದ್ರಾಗ? ಆಮೇಲೆ ಇಲ್ಲಿ ಮೇನ್ ಬೈಕ್ ತಗೊಂಡ್ಕೊಳ್ಳಿ ಎಲ್ಲರೂ ಏನ್ ಮಾಡ್ತಾರ, ಫಸ್ಟ್ ರೇಡಿಯೇಟರ್ ಗಾರ್ಡ್ ಹಾಕ್ಸ್ತಾರ. ಅದು ಎದಕ್ ಹಾಕ್ಸ್ತಾರ? ಅದು ಎದಕ್ ಹಾಕ್ಸ್ಬೇಕು ಅನ್ನೋದು ಹೇಳ್ತೀನಿ ನಿನಗೆ. ಈಗ ನೋಡ, ಅದನ್ನ ರೇಡಿಯೇಟರ್ ಇಲ್ಲಿ ಬಾ, ಇಲ್ಲಿ ನಿಂಗೆ ತೋರಿಸ್ತೀನಿ. ಇಲ್ಲಿ ಒಳಗೆ ನೋಡ, ಇಲ್ಲಿ ಸಣ್ಣಗೆ ಒಂದು ಸ್ವಲ್ಪ ಬೆಂಡ್ ಆಗ್ಯಾವ. ಅದು ಎದಕ್ ಬೆಂಡ್ ಆಗ್ಯಾವ ಹೇಳು? ಸ್ಟಾರ್ಟಿಂಗ್ನಾಗ ಅದು ಎದಕ್ ಬೆಂಡ್ ಆಗ್ಯಾವ ಹೇಳು? ಸ್ಟಾರ್ಟಿಂಗ್ನಾಗ ನೀನು ರೇಡಿಯೇಟರ್ ಗಾರ್ಡ್ ಹಾಕಿಸ್ಲಾರ್ದೆ ಅದಕ್ಕೆ ವಾಶ್ ಮಾಡಿಸ್ತಿದಿ, ಇಲ್ಲ ಅಂತಂದ್ರೆ ಏನ್ರ ಕಲ್ಲು ಬಡಿತು, ಒಂದು ಹುಳ ಬಡಿದ್ರೂ ಬೆಂಡ್ ಹಾಕಾವ. ಯಾಕಂದ್ರೆ ಅದು ಬರೀ ಕೂಲ್ ಮಾಡಕ್ಕೆ ಸಿಸ್ಟಮ್ ಕೊಟ್ಟಿರ್ತಾನೆ. ಅದಕ್ಕೆ ಸ್ವಲ್ಪ ಏನರ ಬಡಿತಂದ್ರೆ ಅದು ಪಕ್ಕಾ ಡ್ಯಾಮೇಜ್ ಆಗ್ತೈತಿ. ಸೊ ರೇಡಿಯೇಟರ್ ಗಾರ್ಡ್ ಹಾಕ್ಸೋದು ಭಾಳ ಇಂಪಾರ್ಟೆಂಟ್.
ಸ್ವಲ್ಪ ಮಂದಿ ಭಾಳ ಅವಾಯ್ಡ್ ಮಾಡಿಬಿಡ್ತಾರೆ, ಹೇ ಬಿಡ ಇದಕ್ಕೇನಾಗೋದಿಲ್ಲ ಅಂತೇಳಿ. ಅದನ್ನು ಹಾಕಿಸ್ರಿ. ಹಾಕಿಸ್ಲಿಲ್ಲ ಅಂತಂದ್ರೆ ಅದು 100 ರೂಪಾಯಿ ಹಂಗೆ ಹಣಿ ಸೇರಿದ್ರೆ ಹಳ್ಳ ಅಂತಾರಲ್ಲ, ಹಂಗಿದು ನಿಮ್ನ ಹಳ್ಳನ ಹಿಡಿಸ್ಬಿಡ್ತೈತಿ ಅದು. ಸೊ ರೇಡಿಯೇಟರ್ ಗಾರ್ಡ್ ಹಾಕಿಸ್ರಿ. ಮತ್ತು ಇಲ್ಲಿ ಫ್ರಂಟ್ ಇದೇನು ಸಸ್ಪೆನ್ಷನ್ ಪ್ರೊಟೆಕ್ಟರ್ ಬರ್ತಾವ ಇಲ್ಲಿ, ಅದಕ್ಕೆ ಅವನ್ನೂ ಹಾಕಿಸ್ಬೇಕು. ಈ ಗಾಡಿಗಂತೂ ಇಲ್ಲ, ನನ್ನ ಗಾಡಿಗೆ ಅದಾವು, ಬೇಕಂದ್ರೆ ನಿಮ್ಗೆ ತೋರಿಸ್ತೀನಿ. ಅದು ಹಾಕೋದಿಂತ ಏನಾಕೈತಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಗಾಡಿ ಬಿತ್ತು ಅಂತ ಅನ್ಕೊಳ್ಳೋನು, ಬೀಳಂಗಿಲ್ಲ, ಹಂಗೆ ಆಗಂಗಿಲ್ಲ. ಸೊ ಬಿತ್ತು ಅಂತಂದಾಗ ಫಸ್ಟ್ ಕನೆಕ್ಟ್ ಆಗೋದು ಪಾರ್ಟ್ ಇದು ಮತ್ತು ನಮ್ಮ ಇಂಜನ್. ಸೊ ಇಂಜನ್ಗಂತೂ ನಾವು ಪ್ರೊಟೆಕ್ಷನ್ ಹಾಕಿವಿ, ಆಲ್ರೆಡಿ ನಾ ಹೇಳೀನಿ. ಇದನ್ನು ಹಾಕೋದಿಂತ ಏನಾಕೈತಿ ಅಂತಂದ್ರೆ, ಇದು ಸ್ಕ್ರ್ಯಾಚ್ ಬೀಳೋದಾಗ್ಲಿ, ಇಲ್ಲಾಂದ್ರೆ ಇದು ಡ್ಯಾಮೇಜ್, ನಿಮ್ದು ಸಸ್ಪೆನ್ಷನ್ ಡ್ಯಾಮೇಜ್ ಆಗೋದಿಂತ ಉಳಿತೈತಿ. ಮತ್ತೇನು ಹೇಳ್ಬೇಕಂತಂದ್ರೆ, ಇದಕ್ಕೆ ಹಿಂದೆ ಮೋನೋಸಾಕ್ ಸಸ್ಪೆನ್ಷನ್ ಕೊಟ್ಟಾನ, ಇಲ್ಲೇ ಐತಿ ನೋಡ್ರಿ. ಇದಕ್ಕೆ ನೀವು ಮಿಡ್ ಶಿಪ್ನು ಅನ್ಬೋದು. ಮೋನೋಸಾಕ್ ಸಸ್ಪೆನ್ಷನ್ ಐತಿ, ಸಾಫ್ಟ್ ಐತಿ. ಹೆಚ್ಚು ಕಡಿಮೆ ಒಂದು 60ರಿಂದ 80 kg ವೇಟ್ ಇತ್ತು ಅಂತಂದ್ರೆ ಆರಾಮಾಗಿ ತಲೆಯಾಡ್ಕೊಂಡು ಹೋಗಂಗೆ ಅಂತ ಫೀಲ್ ಕೊಡ್ತೈತಿ. ಆಮೇಲೆ ಅದ್ರಾಗ 10 ಸ್ಟೆಪ್ ಅಡ್ಜಸ್ಟೇಬಲ್ ಆಪ್ಷನ್ ಕೊಟ್ಟಾನ. ಅಡ್ಜಸ್ಟೇಬಲ್ ಆಪ್ಷನ್ನು ಕೊಟ್ಟಾನ. ಸೊ ಮತ್ತು ಇನ್ನೊಂದು ಏನಂತಂದ್ರೆ, ಇದ್ರದ್ದು ಫುಟ್ ಪೊಸಿಷನ್ ಹೆಂಗೈತಿ ಅಂತಂದ್ರೆ, ಆರಾಮಾಗಿ ನೀವು ಡೈಲಿ ಕಮ್ಯೂಟ್ ಮಾಡಿರಿ, ಇಲ್ಲೊಂದು ಸ್ವಲ್ಪ ಲಾಂಗ್ ಟ್ರಾವೆಲ್ ಮಾಡಾಕ್ತಿದ್ರಂದ್ರೂ ಆರಾಮಾಗಿ ರೈಡ್ ಮಾಡ್ಬೋದು, ಹಂಗೆ ಫುಟ್ ಪೊಸಿಷನ್ ಕೊಟ್ಟಾನ. ಹಿಂದೆ ಭಾಳ ಇತ್ತು ಅಂತಂದ್ರೆ ಅಗ್ರೆಸಿವ್ ಆಗಿ ನಿಮ್ಮ ಕೈ ಮೇಲೆ ಪ್ರೆಷರ್ ಜಾಸ್ತಿ ಬೀಳ್ತದೆ. ಮತ್ತು ಮುಂದೆ ಭಾಳ ಇತ್ತು ಅಂತಂದ್ರೆ ಅದು ನಿಮ್ಮ ಬ್ರೇಕಿಂಗ್ನಾಗ ಪ್ರಾಬ್ಲಮ್ ಬರ್ತೈತಿ. ಇದು ಪರ್ಫೆಕ್ಷನ್ ಐತಿ ಅಂತ ನನಗೆ ಅನಿಸ್ತದೆ. ಆತು ಬೈ, ಈಗ ಬರೀ ಹಿಂದಿನ ಬ್ರೇಕಿಂದ ಹೇಳಿದ್ದೀನಿ, ಇನ್ನು ಸ್ವಲ್ಪ ಮುಂದಿನ ಬ್ರೇಕ್ ಬಗ್ಗೆನೂ ಹೇಳಲ್ಲ. ಈಗ ಇದ್ರ ಬಗ್ಗೆ ಹೆಂಗಂತಂದ್ರೆ ಕಕ್ಕ, ಈಗ ನೋಡು, ಇದ್ರದ್ದು ರೈಡಿಂಗ್ ಪೊಸಿಷನ್ ಭಾಳ ಹಿಂಗೆ ಅಗ್ರೆಸಿವ್. ಅವು ZX6R ಆಗಲಿ, ZX10R ಆಗಲಿ, S1000RR ದೊಡ್ಡ ಗಾಡಿಗಳು ಏನದಾವಲ್ಲ, ಅಷ್ಟು ಹಿಂಗೆ ಅಗ್ರೆಸಿವ್ ಇಲ್ಲ ಇದು. ಇದು ಏನಂತಂದ್ರೆ ಸ್ಪೋರ್ಟ್ಸ್ ಟೂರಿಂಗ್ ವೆಹಿಕಲ್. ಇದನ್ಯಾಗ ನೀನು ಆರಾಮಾಗಿ ಒಂದು 400-500 ಕಿಲೋಮೀಟ್ರ್, ನಮ್ಮ ಊರಿಗೆ ಹೋಗಿನಿ, 1-2 ಸಲ ಪೆಟ್ರೋಲ್ ನಿಂದ್ರಿಸೋದು ಬಿಟ್ರೆ ನಾ ಎದಕ್ಕೂ ನಿಂದ್ರಸಂಗೇ ಇಲ್ಲ ಗಾಡಿ. ಸೊ ಹಿಂಗೆ ನೋಡಿ, ಆರಾಮಾಗಿ ಕುತ್ಕೊಂಡು ಅಂತೇಳಿ ಆರಾಮಾಗಿ ಮಜಾ ಮಾಡ್ಕೊಂತ ಹೋಗ್ಬೋದು. ಅವಾದ್ರೆ ಹೆಂಗೆ ಆಕೈತಿ ಅಂತಂದ್ರೆ, ಚಂತನ ಕೈ ಮೇಲೆ ಪ್ರೆಷರ್ ಬಿದ್ದು ಶೋಲ್ಡರ್ ಮಾಡಕ್ಕಾಗಲ್ಲ, ಆಮೇಲೆ ರಿಸ್ಟ್ ಪೇನ್ ಆಕೈತಿ. ಸೊ ಇದನ್ನ ಗಾಡಿ ತೊಗೋಬೇಕಂತಂದ್ರೆ, ಡೈಲಿ ಕಮ್ಯೂಟರ್ ಆಗಲಿ, ನಿಮಗೆ ಟ್ರಾವೆಲ್ ಮಾಡ್ತೀರಿ, ನಿಮ್ಮ ಪಾರ್ಟ್ನರ್ ಕರ್ಕೊಂಡು ಅಡ್ಡಾಡ್ತೀರಿ ಅಂತಂದ್ರೂ ಈ ಗಾಡಿ ತೊಗೋಬೋದು, ಬೆಸ್ಟ್ ಐತಿ. ಇದು ಇದ್ರದ್ದು ಕಂಪ್ಲೀಟ್ ರಿವ್ಯೂ ವಿಡಿಯೋ ಅಂತ ಅನ್ಕೊತೀನಿ ನಾನು. ಇನ್ನು ಮತ್ತು ಬಾಯ್ಲಿ ನಿನಗೆ ಇನ್ನೊಂದು ತೋರಿಸ್ತೀನಿ, ಪಟ್ನ ಬಾಯ್ಲಿ. ಈಗ ನೋಡ, ಇದು ಸ್ಟಾಕ್ ಗಾಡಿ, ಏನೂ ಇಲ್ಲ ಇದಕ್ಕೆ, ಬರೀ ಕೆಟ್ಟ ಮಂಡ ರಾ ಗಾಡಿ ಐತಿ. ಇಲ್ಲಿ ನೋಡ, ಇಲ್ಲಿ ಬರೀ ಒಂದು ಕಡ್ಡಿ ಐತಿ, ಬಾ ಆ ಗಾಡಿ ತೋರಿಸ್ತೀನಿ ನನಗೆ. ಏನೋ ಇವ ಬರೀ ಅಡ್ಡಾಡ್ಸಾಕತ್ತಾನ ಅನ್ಕೋತಿರ್ಬೇಕು ನೀವು. ಇಲ್ಲಿ ನೋಡ್ರಿ, ಇದು ಬೇರೆನೇ ಐತಿಲ್ಲ. ಇದು ಏನು ಗೊತ್ತಾನ, ಇದು ಕ್ವಿಕ್ ಶಿಫ್ಟರ್ ಅಂತಾರೆ. ಇದ್ರದ್ದು ಫಂಕ್ಷನ್ ಏನು ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ಕೆಲವು ಮಂದಿ ಇರ್ತಾರಪ್ಪ, ಬೈ ನಾ ಕ್ಲಚ್ಚೇ ಹಿಡಿಯಂಗಿಲ್ಲೋ ಅಂತಾರೆ. ಆಯ್ತು ಬೈ, ನೀ ಹಿಡಿಬೇಡ, ಗೇರ್ ಹಾಕು, ಪ್ರಾಬ್ಲಮ್ ಇಲ್ಲ. ಯಾಕೆ ಹೇಳ, ಇದು ಅದ್ರ ಕೆಲಸ ಮಾಡ್ತೈತಿ. ಇದು ಏನು ಮಾಡ್ತೈತಿ ಅಂತಂದ್ರೆ, ಇದು ECUಗೆ ಒಂದು ಮೆಸೇಜ್ ಕಳಿಸ್ತದೆ. ಏನಂತಂದ್ರೆ, ಬೈ ಮಾಲಕರು ಗೇರ್ ಹಾಕಕತ್ತಾರೆ, ಈ ಸದ್ದ 1-2 ಸೆಕೆಂಡ್ ಪೆಟ್ರೋಲ್ ಕಳಿಸೋದು, ಮತ್ತು ಇಂಜನ್ ನಡ್ಬರ್ಕ್ ಒಂದು ಟ್ಯೂನ್, ಒಂದು ಗ್ಯಾಪ್ ಕೊಡು ಅಂತೇಳಿ ಕಾರ್ಬೋರೇಟ್ರ್ ಮತ್ತು ಫ್ಯೂಲ್ ಒಳಗೆ ಮಿಕ್ಸ್ಚರ್ನ 1 ಸೆಕೆಂಡ್ ತಡಿಪ, ಮಾಲಕ್ಕೆ ಗೇರ್ ಹಾಕದಾನೀಗ ಅಂತ ಹೇಳ್ತೈತದು. ಸೊ ಇದರ ಅರ್ಥ ಏನಂತಂದ್ರೆ, ಇದು ಒಂದು ಕೋಡ್ ಕಳಿಸ್ತೈತಿ, ಒಂದು ಸಣ್ಣದ ಗ್ಯಾಪ್ ಬರ್ತೈತಿ, 1 ಇಲ್ಲ 2 ಸೆಕೆಂಡದ್ದು. ಆ ಗ್ಯಾಪ್ನಾಗ ನೀವು ಗೇರ್ ಶಿಫ್ಟ್ ಮಾಡ್ಬೋದು. ಇದಕ್ಕೆ ಕ್ವಿಕ್ ಶಿಫ್ಟರ್ ಅಂತಾರೆ. ಇದಕ್ಕೆ ಆಟೋ ಅಂದ್ರೆ ಹಿಂಗೆ ವಿತೌಟ್ ಕ್ಲಚ್ ಹಿಡಿಲಾರ್ದೆ ನೀವು ಗೇರ್ ಅಪ್ ಶಿಫ್ಟ್ ಮಾಡ್ಬೋದು. ಡೌನ್ ಶಿಫ್ಟ್ ಮಾಡಕ್ಕೆ ಬರಂಗಿಲ್ಲ ಕಾಕ ಇದಕ್ಕೆ. ಆ್ಯಕ್ಚುಲಿ ನಮ್ಮ ಬೈಕಿಗೆ ಡೌನ್ ಶಿಫ್ಟ್ ಆಪ್ಷನ್ ಇಲ್ಲ, ಸೊ ಅದಕ್ಕೆ ಆಟೋ ಬ್ಲಿಪ್ಪರ್ ಅಂತಾರೆ. ಈಗ ನಮ್ಮ ಬೈಕ್ ಏನೈತಿ, ಇದು ಓನ್ಲಿ ಅಪ್ ಶಿಫ್ಟ್. ಸೊ ಅಪ್ ಶಿಫ್ಟ್ ಇರೋ ರೀಸನ್ಗೆ ಇದಕ್ಕೆ ಕ್ವಿಕ್ ಶಿಫ್ಟರ್ ಅಂತಾರೆ. ಇದಕ್ಕೆ ಯಾಕೆ ಡೌನ್ ಶಿಫ್ಟ್ ಕೊಟ್ಟಿಲ್ಲ ಹೇಳಿ ನೋಡೋಣ. ಯಾಕೆ? ಇದು ರೈಡ್ ಬೈ ವೈರ್ ಐತಿ, ರೈಡ್ ಬೈ ಕೇಬಲ್ ಅಂದ್ರೇನು, ಎಲೆಕ್ಟ್ರಿಕ್ ಅದು ಸೆನ್ಸರ್ಸ್ಗಳು ಇರ್ತಾವೆ. ಆ ಸೆನ್ಸರ್ ತಕ್ಕಂಗೆ ಅದು ಅಪ್ ಡೌನ್, ಅದು ಸೆನ್ಸರ್ ತಕ್ಕಂಗೆ ಅದು ECU ಟ್ಯೂನ್ ಇರ್ತೈತಿ. ನೀ ಅಪ್ ಶಿಫ್ಟ್ ಮಾಡ್ಬೋದು, ಡೌನ್ ಶಿಫ್ಟು ಮಾಡ್ಬೋದು ಅದನ್ನಾಗ. ಇದು ಡೌನ್ ಶಿಫ್ಟ್ ಮಾಡೋಕ್ಕೆ ಪರ್ಮಿಟ್ ಕೊಡಂಗಿಲ್ಲ, ECUನೇ ಪರ್ಮಿಟ್ ಕೊಡಂಗಿಲ್ಲ. ಸೊ ಅದೇ ರೀಸನ್ಗೆ ಇದಕ್ಕೆ ಡೌನ್ ಶಿಫ್ಟ್ ಇಲ್ಲ, ಅಪ್ ಶಿಫ್ಟ್ ಅಷ್ಟೇ ಐತಿ. ಸೊ ಕ್ವಿಕ್ ಶಿಫ್ಟರ್ ಹಾಕ್ಸೋದು ಇಂಟೆನ್ಷನ್ ಅದೇ. ನನ್ನ ಕಡೆ 650 ಐತಿ, ಅದಕ್ಕೂ ನಾನು ಹಾಕ್ಸ್ಬೇಕಂತ ಐತಿ. ಯಾಕಂತಂದ್ರೆ ಎಷ್ಟು ದಿನ ನಾನು ಅದ್ರದ್ದು ಒಂದು ಸ್ವಲ್ಪ ರಾ ಮಜಾ ತೊಗೋಬೇಕಂತೇಳಿ ನಾ ಅದನ್ನು ಹಾಕ್ಸಿದ್ದಿಲ್ಲ. ಈಗ ಹಾಕ್ಸೋನು, ಇದ್ರದ್ದು ಮಜಾ ತೊಗೊಳೋನು. ಮತ್ತು ಹಂಗೆ ನಮ್ಮ ತಮ್ಮ ಒಬ್ಬದಾನ ಹರ್ಷ ಅಂತೇಳಿ, ಅವ್ನ ಕಡೆ Repsol 250 ಐತಿ, ಅದಕ್ಕೂ ಹಾಕ್ಸ್ಬೇಕಂತ ಅನ್ನೋದು ಹೇಳಾಕತ್ತೀನಿ ನಾನು.
ಅವ ಬ್ಯಾಡ್ಲಿ ಅನ್ನಕತ್ತಾನ ನೋಡು ಬಟ್ 250ಗೆ ಸಪೋರ್ಟ್ ಆಕೈತಿ. ಅದಕ್ಕೂ ECU ಐತಲ್ಲ ಕಕ್ಕ. ಹಾ ಸಪೋರ್ಟ್ ಆಗ್ತೈತಿ. ಹಾ ಅದಕ್ಕೂ ಸಪೋರ್ಟ್ ಆಗ್ತೈತಿ ಅನ್ನೋ ನೋಡೋಣ, ಟ್ರೈ ಮಾಡೋಣ. ಕೇಳೋಣ ಮೆಕ್ಯಾನಿಕ್ ಇಲ್ಲ ಶೋರೂಮ್ನಾಗ, ಇಲ್ರಿ ಇದಕ್ಕೂ ಬರ್ತೈತಿ ಹಾಕ್ಸ್ಬೋದು ಅಂತಂದ್ರೆ ಅದಕ್ಕೂ ಹಾಕ್ಸಿದ್ರತ್ತ. ಸೊ ಅವನು ಅದಕ್ಕೂ ಒಂದು ಹಾಕ್ಸೋದು ಮಜಾನೇ ಬೇರೆ ಬರ್ತೈತಿ ಅದಕ್ಕೆ. ಮತ್ತು ಇನ್ನೊಂದು ಏನಂತಂದ್ರೆ ಇದು ಸ್ವಲ್ಪ ಮಂದಿ ಹೆಂಗೆ ಮಾಡ್ತಾರೆ, ಮೊಬೈಲ್ ಎಲ್ಲಿ ಇಡಬೇಕಪ್ಪ ಅದು ಇದು ಅಂತೇಳಿ ಅದನ್ನು ತಲೆಯಾಗಿರ್ತೈತಿ. ಸೊ ಇದು ಬೋಬೋ ಅಂತೇಳಿ ಮೊಬೈಲ್ ಹೋಲ್ಡ್ರ. ಇದಕ್ಕೆ ಏನಂತಂದ್ರೆ ಹಿಂಗೆ ಡ್ಯಾಂಪರನ್ನು ಕೊಟ್ಟಾನ. ಇದಕ್ಕೆ ಡ್ಯಾಂಪರ್ ಕೊಡೋದಿಂತ ಏನಾಕೈತಿ ಅಂತಂದ್ರೆ ಕ್ಯಾಮ್ರಾದ ಸೆನ್ಸರ್ಸ್ಗಳು ಇರ್ತಾವೆ. ಯಾಕಂತಂದ್ರೆ ಸ್ಟೆಬಿಲಿಟಿ ಈಗೀಗ ಝೂಮ್ ಮಾಡೋಕ್ಕಾಗಲಿ ಇಲ್ಲ ಸ್ಟೆಬಿಲೈಸರ್ ಎಲ್ಲ ಕೊಟ್ಟಿರ್ತಾನೆ ಕ್ಯಾಮ್ರಾನಾಗ, ಅದನ್ನು ಡ್ಯಾಮೇಜ್ ಆಗ್ಲಾರ್ದಂಗೆ ಇದು ನೋಡ್ಕೊತೈತಿ. ಅಂದ್ರೆ ಅದು ಏನಪ್ಪಾ ಈಗ ಬೈಕ್ ಸ್ಪೀಡ್ನಾಗ ಹೊಂಟಿರ್ತೀವಲ್ಲ, ವೈಬ್ರೇಷನ್ ಜಾಸ್ತಿ ಆಗಿರ್ತೈತಿ. ಇಲ್ಲೇನೈತಲ್ಲ ಇದು, ಇದರಿಂದ ಅದು ಸ್ವಲ್ಪ ವೈಬ್ರೇಷನ್ ಕಡಿಮೆ ಆಗ್ತೈತಿ. ಸೊ ಸೆನ್ಸರ್ಸ್ ಏನು ಹಾಳಾಗಂಗಿಲ್ಲ. ಸ್ಪೆಷಲಿ ಐಫೋನ್ ಪ್ರೋ ಮ್ಯಾಕ್ಸ್ ಇವೆಲ್ಲ ಇರ್ತಾವಲ್ಲ, ಜಾಸ್ತಿ ಸೆನ್ಸರ್ಸ್ ಇರ್ತಾವೆ. ಆಯ್ತು ಬೈ, ಜನ ಈಗ ನಾವೆಲ್ಲ ಇನ್ಸ್ಟಾಗ್ರಾಮ್ದಾಗ ಏನು ಎಲ್ಲ ಪೋಸ್ಟ್ ಹಾಕ್ತೀವಿ, ಸ್ಪೀಡ್ ಹೋಗೋದು ಅದು ಎಲ್ಲ ಹಾಕ್ತೀವಿ. ಜನ ನೋಡಿ ಇನ್ಫ್ಲೂಯೆನ್ಸ್ ಆಗ್ತಾರ. ಈಗ ಎಲ್ಲರಿಗೂ ಆಸೆ ಇರ್ತೈತಿ ಸೂಪರ್ ಬೈಕ್ ಇಲ್ಲ ಈ ತರ ಸ್ಪೋರ್ಟ್ಸ್ ಬೈಕ್ ತಗೋಬೇಕಂತ ಹೇಳಿ. ಸೊ ಈಗ ಅವ್ರೇನ್ ಅನ್ಕೊಂಡಿರ್ತಾರ, ಏನಪ್ಪಾ 12 ಲಕ್ಷ ರೂಪಾಯಿ ಒಂದ್ಸಲ ಹಾಕಿ ತಗೊಂಡ ಅಂತ ಅನ್ಕೊಂತಾರ. ಬಟ್ ತಗೊಂಡ ಮೇಲೆ ಏನ್ ಕಷ್ಟ ಇರ್ತೈತಿ, ಮೇಂಟೆನೆನ್ಸ್ ಏನ್ ಬರ್ತೈತಿ, ಅದೇ ಜನಕ್ಕೆ ಗೊತ್ತಾಗ್ಬೇಕು ಆಕ್ಚುಲಿ. ಈಗ ನೀ ಮೇಂಟೆನೆನ್ಸ್ ಬಗ್ಗೆ ಕೇಳಾಕ್ತಿಲ್ಲ, ಮೇಂಟೆನೆನ್ಸ್ ನೋಡ್ಕಕ್ಕ ಇದ್ರದ್ದು ಇಷ್ಟು ಸಸ್ತಾ ಐತಿ ಅಂತಂದ್ರ ನಮ್ಮ ತಮ್ಮನ್ 250 ಐತಿ ರೆಪ್ಸಲ್, ಅದು ಇದ್ರಕಿನ್ನ ಜಾಸ್ತಿ ಮೇಂಟೆನೆನ್ಸ್ ಐತಿಪ್ಪ. ಹಂಗಾಗ್ಬಿಟ್ಟೈತಿ. ಈಗ ಮೊನ್ನೆ ಅವ ಸರ್ವಿಸ್ ಬಿಟ್ಟ 18,000 ರೂಪಾಯಿ ಬಂದೈತೆ ಅವ್ನು. ನಾವು ಏನು ಆಯ್ತು ಬಿಡಪ್ಪ ಕ್ಲಚ್ ಪ್ಲೇಟ್ ಹಾಕ್ಸ್ಯಾನ, ಒಂದು ಸ್ವಲ್ಪ ಜನರಲ್ ಸರ್ವಿಸ್ ಆಗೈತಿ. ಕ್ಲಚ್ ಪ್ಲೇಟ್ ಹಾಕಿ ಜನರಲ್ ಸರ್ವಿಸಿಗೆ 18,000 ರೂಪಾಯಿ. 18,000 ರೂಪಾಯಿ ಕೊಟ್ಟಾನ ನೋಡು. ಮೊನ್ನೆನೇ ನಾನು 18,000ಗೆ ಮೊನ್ನೆನೇ ನಾ ರೀಸೆಂಟಾಗಿ ನಾನು 3rd ಸರ್ವಿಸ್ ಮಾಡಿಸಿದೆ. 3rd ಸರ್ವಿಸ್ನಾಗ ಏನೇನು ಚೇಂಜ್ ಮಾಡ್ದ ಅಂತಂದ್ರೆ ಏರ್ ಫಿಲ್ಟರ್ ಚೇಂಜ್ ಮಾಡ್ದ. ಏರ್ ಫಿಲ್ಟರ್ ಎಷ್ಟು ಇರ್ಬೋದು ಹೇಳಕ್ಕ ಈ ಗಾಡಿದು? ಎಷ್ಟು ಹೇಳಿ ಅಂದಾಜು ನೋಡು. ನಾನು BMC ಹಾಕಿದ್ದು 7,000. ಶೋರೂಮ್ದಾಗಿಂದ ಏರ್ ಫಿಲ್ಟರ್ ಎಷ್ಟು ಇರ್ಬೋದು ಹೇಳಿ ನೋಡೋಣ. ಎಷ್ಟು 4,000? 680 ರೂಪಾಯಿ ಐತಿ ಬರೀ. ನಂಬಂಗೆ ಇಲ್ಲ ಯಾರು. ಹೋಂಡಾ ಪ್ರಿಫರ್ ಮಾಡೋದು ಇದಕ್ಕೆ ಇದ್ರೊಳಗೆ. ಮತ್ತೆ ಇನ್ನೊಂದು ಏನ್ ಹೇಳ್ತೀನಿ ಕಕ್ಕ, 3.5 to 4 ಲೀಟರ್ ಇಂಜನ್ ಆಯಿಲ್ ಬೇಕಾಕೈತಿ ಇದಕ್ಕೆ. ಅದನ್ನ ಹೋಂಡಾ ಶೋರೂಮ್ನಾಗೆ ನೀ ಹಾಕ್ಸಿದೆ ಅಂತಂದ್ರ 2,700 ರೂಪಾಯಿ ಐತಿ ಬರೀ. ನಂಬಂಗೆ ಇಲ್ಲ, ಅಷ್ಟು ಸಸ್ತಾ ಐತಿ. ನೀವೇನ್ರಿ ಈ ಗಾಡಿ ಸರ್ವಿಸ್ ಮೇಂಟೆನೆನ್ಸ್ ಏನಾರ ಕಳ್ಸಿದ್ರಿ ಅಂತಂದ್ರೆ ಮ್ಯಾಕ್ಸಿಮಮ್ ತಿನ್ಕ್ಯಾಡಿ. ಈಗ ನಿಮ್ದು ಲೇಬರ್ ಚಾರ್ಜ್ ಬಿಟ್ಟು ಹೇಳಿಬೇಕಂತಂದ್ರೆ 3,800, 4,500, 4,200, 5,000 ರೂಪಾಯಿ ಒಳಗೆ ನೋಡಪ್ಪ ಮೇಂಟೆನೆನ್ಸ್ ಒಂದ್ಸಲ. ಜನರಲ್ 5,000 ಒಳಗೆ ಜನರಲ್. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾರ ಪಾರ್ಟ್ ಏನಾರ ಡ್ಯಾಮೇಜ್ ಆಗಿದ್ರೆ ಅದು ಎಕ್ಸ್ಟ್ರಾ ಬರ್ತದೆ. ಈ 3 ಸಲ ಸರ್ವಿಸ್ ಮಾಡಿದ್ರು ನಾ ಹಿಂದಿನ ಬ್ರೇಕ್ ಪ್ಯಾಡೇ ಚೇಂಜ್ ಮಾಡಿಲ್ಲ, ಬರೀ ಮುಂದಿನ ಒಂದೇ ಸಲ ಚೇಂಜ್ ಮಾಡೀನಿ. ಸೊ ಮೇಂಟೆನೆನ್ಸ್ನು ಈಸಿನೇ ಐತಿ ಕಕ್ಕ. ಎಲ್ಲಾರು ಅನ್ಕೊಂಡಿರ್ತಾರ ದೊಡ್ಡ ಸೂಪರ್ ಬೈಕ್ ಪಾ ಹೋಂಡಾ ಅಂದ್ರೆ ಮೇಂಟೆನೆನ್ಸ್ ಕಾಸ್ಟ್ಲಿ. ಇಲ್ಲ ಬೈ, ಹೋಂಡಾನ ಮೇಂಟೆನೆನ್ಸ್ ಕಡಿಮೆ. ಬೇರೆ ಯಾವ್ದಾರ ಗಾಡಿ ನಮ್ಮ ದೋಸ್ತರದಾವು, ಅವ್ರ ಕಷ್ಟ ನಾವು ಕೇಳೀವಿ, ನಮಗೂ ಗೊತ್ತು ಅವ್ರಿಗೂ ಗೊತ್ತು. ಸೊ ಬೇರೆ ಯಾವುದೋ ಕಂಪ್ನಿ ಅದಾವಲ್ಲ ಅವೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಅದಾವು, ಇದ್ರದ್ದು ಸ್ವಲ್ಪ ಕಡಿಮೆ ಐತಿ ನೋಡಪ್ಪ. ಸೊ ಸೂಪರ್ ಬೈಕ್ ಅಲ್ಲ, ಸ್ಪೋರ್ಟ್ಸ್ ಬೈಕು ಮಿಡಲ್ ಸೆಗ್ಮೆಂಟ್ನಾಗ ಅಂದ್ರೆ 650 CBR ನಮ್ಗೆ ಬೆಸ್ಟ್ ಅನಿಸ್ತೈತಿ. ಯಾಕಂದ್ರೆ ಮೇಂಟೆನೆನ್ಸ್ನು ಮ್ಯಾನೇಜಬಲ್ ಐತಿ. ಸೊ ನಾವು ಯಾವುದಾದ್ರೂ ZX6R ಇಲ್ಲ ಯಾವ್ದಾರ Z900 ತೊಗೊಂಡ್ರೆ ಅವೆಲ್ಲ ಮೇಂಟೆನೆನ್ಸ್ ಕಾಸ್ಟ್ ಕೇಳಿನ ತಲೆ ಹಾಪ್ ಆಕೈತಿ. ಸೊ ನಾನು ಪೂರ್ತಿ ಲಾಗ್ ಒಬ್ಬನೇ ಮಾಡ್ಬೇಕು ಅನ್ಕೊಂಡೆ, ಬಟ್ ನನಗೆ ಈ ಬೈಕ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಗೊತ್ತಿದ್ದಿರಲಿಲ್ಲ. ಸೊ ನಾನು ಅದಕ್ಕೆ ಏನು ಮಾಡಿದೆ, ಒಬ್ಬರು ಗೊತ್ತಿದ್ರೆ ಚಲೋ ಆಗ್ತೈತೆ ಅಂಥೇಳಿ ನಮ್ಮ ವಿಕ್ರಮಿಗೆ ಕರ್ಕೊಂಡು ಬಂದೆ. ಸೊ ನಿಮ್ಗೇನಾದರೂ ಬೈಕ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ನಾಲೆಜ್ ಬೇಕಿದ್ರೆ ಇವಂಗೆ ಫಾಲೋ ಮಾಡಿರಿ, ವಿಕ್ರಮ್ MH ಅಂತ. ನಾನು ನಿಮ್ಮ ಮನೆ ಮೇಸ್ತ್ರಿ ಇದ್ದಂಗೆ. ನಾನು ನಿಮ್ಗೆ ಏನರ ಗಾಡಿ ಪ್ರಾಬ್ಲಮ್ ಆಯಿತು ಅಂತಂದ್ರೆ ನೋಡ್ರಿ, ನನಗೆ ಒಂದು DM ಇಲ್ಲ ಅಂತಂದ್ರೆ ನನಗೊಂದು ಕೇಳಿ ನೋಡ್ರಿ. ನನಗೆ ಗೊತ್ತಿತ್ತು ಅಂತಂದ್ರೆ ಹೇಳ್ತೀನಿ, ಬೈ ಹಿಂಗೆ ಮಾಡ್ರಿ ಅಂತೇಳಿ ಆನ್ ಸ್ಪಾಟ್ ಜುಗಾಡಿ. ಯಾಕಂತಂದ್ರೆ ನೀವು ಟ್ರಾವೆಲ್ ಮಾಡ್ತಿರ್ತೀರಿ, ಟ್ರಾವೆಲ್ ಮಾಡೋ ಟೈಮ್ನಾಗ ನಿಮ್ಮ ಗಾಡಿ ಬಂದು ಬಿತ್ತು ಅಂತಂದಾಗ ಎಷ್ಟೋ ಮಂದಿ ಗಾಬರಿ ಆಗ್ಬಿಡ್ತಾರೆ, ಏ ಬೈ ನನ್ನ ಗಾಡಿ ಬಂದು ಬಿತ್ತು ಅಂತೇಳಿ. ಕೆಲವೊಂದು ಟೈಮ್ ದಕ್ಕ ಸ್ಟಾರ್ಟ್ ಮೇಲೂ ಸ್ಟಾರ್ಟ್ ಆಗಿರ್ತಾವೆ ಗಾಡಿ, ಅದು ಯಾರಿಗೂ ಗೊತ್ತಿರಂಗಿಲ್ಲ. ಸೊ ಅಂಥವು ಜುಗಾಡ್ಗಳು ಕೆಲವೊಂದು ನನಗೆ ಗೊತ್ತದಾವು. ಬೇಕಂದ್ರೆ ನನಗೊಬ್ಬನಿಗೆ ಗೊತ್ತದಾವ ಅಂತಲ್ಲ, ಎಷ್ಟೋ ಮಂದಿಗೆ ಗೊತ್ತದಾವು. ಸೊ ಆಟೋಮೊಬೈಲ್ ಬಗ್ಗೆ ಆಸಕ್ತಿ ಇದ್ದವ್ರಿಗೆ ಕೇಳಿದ್ರೆ ಅವ್ರು ಇನ್ಫಾರ್ಮೇಷನ್ ಹೇಳ್ತಾರೆ ಇಂಥವು. ಮತ್ತೇನ್ರಿ ನಿಮ್ಗೆ ಆಟೋಮೊಬೈಲ್ ರಿಲೇಟೆಡ್ ನಿಮ್ಗೆ ಏನಾರ ಪ್ರಾಬ್ಲಮ್ ಆಗತ್ತಿತ್ತು, ನೀವೇನ್ರಿ ಫೇಸ್ ಮಾಡಾಕ್ತೀರಿ ಅಂತಂದ್ರೆ ಅದನ್ನು ನನಗೆ DM ಮಾಡಿ ಕೇಳ್ರಿ. ಇನ್ಸ್ಟಾಗ್ರಾಮ್ ಪೇಜ್ ಐತಿ ವಿಕ್ರಮ್ MH ಅಂತ, ಅದ್ರನ್ಯಾಗ ಬೇಕಂದ್ರೆ ನೀವು ನನಗೆ DM ಮಾಡಿ ಕೇಳ್ಬೋದು. ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ ಕೊಡ್ತೀನಿ. ಸೊ ಗೈಸ್, ಇದಾಯಿತು ಇವತ್ತು ನಮ್ಮ CBR 650R ರಿವ್ಯೂ. ಸೊ ನೆಕ್ಸ್ಟ್ ಯಾವ ಬೈಕ್ ರಿವ್ಯೂ ಮಾಡ್ಬೇಕಂತ ನೀವು ಕಮೆಂಟ್ ಮಾಡಿ ಹೇಳ್ರಿ. ಸೊ ಆ ಬೈಕ್ ತೊಗೊಂಡು ಬರೋಣ.